ಎಲ್ಲರಿಗೂ ನಮಸ್ಕಾರ. ಈ ರಾಷ್ಟ್ರದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಾಧನೆ, ಯೋಜನೆ, ಸೌಲಭ್ಯಗಳ ಕುರಿತು ಈ ಟಿವಿ ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರತಿಯೊಬ್ಬರೂ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ವಿಶ್ವವಿದ್ಯಾಲಯದ ಪ್ರಗತಿಯ ಜೊತೆಗೆ ತಾವೆಲ್ಲ ಕೈ ಜೋಡಿಸಬೇಕೆಂದು ತಮ್ಮೆಲ್ಲರನ್ನ ಕೇಳಿಕೊಳ್ಳುತ್ತೇನೆ. ದೇಶದ ನಿರ್ಮಾಣದಲ್ಲಿ ಇಂಜಿನಿಯರ್ಗಳು ಬಹುಮುಖ್ಯ ಪಾತ್ರ ವಹಿಸುತ್ತಾರೆ. ಮೂಲಸೌಕರ್ಯ ನಿರ್ಮಾಣ, ನಾಗರಿಕ ಸೇವಾ ಸೌಲಭ್ಯ, ಕೈಗಾರಿಕಾ ಅಭಿವೃದ್ಧಿ ಇತ್ಯಾದಿ ಕ್ಷೇತ್ರಗಳು ಪ್ರಮುಖವಾಗಿ ಅವಲಂಬಿತವಾಗಿರುವುದು ಇಂಜಿನಿಯರ್ಗಳ ಕಾರ್ಯಕ್ಷಮತೆಯ ಮೇಲೆ. ಯೋಜನೆಗಳ ವರದಿ ತಯಾರಿಕೆಯಿಂದ ಹಿಡಿದು ಅನುಷ್ಠಾನದವರೆಗೆ ಇಂಜಿನಿಯರ್ಗಳ ಪಾತ್ರ ದೊಡ್ಡದು. ಆದ್ದರಿಂದ ಯಾವ ದೇಶ ಉತ್ತಮ ಕಾರ್ಯಕ್ಷಮತೆಯ ಇಂಜಿನಿಯರ್ಗಳನ್ನು ಹೊಂದಿದೆಯೋ ಆ ದೇಶ ಅಭಿವೃದ್ಧಿ ಪಥದಲ್ಲಿ ನಡೆಯುವುದರಲ್ಲಿ ಸಂಶಯವಿಲ್ಲ. ಉತ್ತಮ ಕಾರ್ಯಕ್ಷಮತೆಯ ಇಂಜಿನಿಯರ್ಗಳ ಸಂಖ್ಯೆ ಹೆಚ್ಚಬೇಕೆಂದರೆ ತಾಂತ್ರಿಕ ಶಿಕ್ಷಣದ ಗುಣಮಟ್ಟ ಅತ್ಯುತ್ತಮವಾಗಿರಬೇಕು. ತಾಂತ್ರಿಕ ಶಿಕ್ಷಣದ ಪಠ್ಯಕ್ರಮ, ಬೋಧನೆ, ತರಬೇತಿ ಹಾಗೂ ಪರೀಕ್ಷಾಕ್ರಮ ಉನ್ನತವಾಗಿದ್ದರೆ ಅಂತಹ ಸಂಸ್ಥೆಯಿಂದ ಉತ್ತಮ ಸಮಾಜವನ್ನು ನಿರ್ಮಿಸಬಹುದಾದ ಇಂಜಿನಿಯರ್ಗಳು ಹೊರಬರುತ್ತಾರೆ. ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವ ಸಂಸ್ಥೆ ಕರ್ನಾಟಕದ ಬೆಳಗಾವಿಯಲ್ಲಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಥವಾ ವಿಟಿಯು. ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಮಾತೃ ಸಂಸ್ಥೆ ಇದು. ಭಾರತದಲ್ಲಿ ಶಿಕ್ಷಣವು ಆಯಾ ರಾಜ್ಯಗಳ ಸರ್ಕಾರಗಳ ಜವಾಬ್ದಾರಿಯಾಗಿದೆ. ಹಾಗಾಗಿ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆ ರಾಜ್ಯ ಸರ್ಕಾರದ ಪ್ರಮುಖ ಕೆಲಸಗಳಲ್ಲಿ ಒಂದು. ಕರ್ನಾಟಕದಲ್ಲಿ ತಾಂತ್ರಿಕ ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಹಾಗೂ ಜ್ಞಾನ ವಲಯದಲ್ಲಿ ವೃತ್ತಿಪರ ಶಿಕ್ಷಣದ ಮಹತ್ವದ ಅರಿವನ್ನು ಮೂಡಿಸುವುದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು 1994ರಲ್ಲಿ ವಿಟಿಯು ಕಾಯಿದೆಯನ್ನು ಜಾರಿಗೆ ತಂದಿತು. ಈ ಕಾಯಿದೆಯ ಅನುಸಾರ ಕರ್ನಾಟಕದ ಎಲ್ಲ ಎಂಜಿನಿಯರಿಂಗ್ ಕಾಲೇಜುಗಳನ್ನು ಒಂದೇ ಸೂರಿನಡಿ ತರುವ ಉದ್ದೇಶದಿಂದ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ವಿಟಿಯು ಸ್ಥಾಪನೆಯಾಯಿತು. ಈ ಹಿಂದೆ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಸೇರಿದ ವಿವಿಧ ಪಠ್ಯಕ್ರಮಗಳನ್ನು ಅಳವಡಿಸಿಕೊಂಡಿದ್ದ, ವಿವಿಧ ನೀತಿ, ನಿಯಮ, ಸಂಪ್ರದಾಯಗಳನ್ನು ರೂಢಿಸಿಕೊಂಡಿದ್ದ ತಾಂತ್ರಿಕ ಕಾಲೇಜುಗಳನ್ನು ಒಂದೇ ಸೂರಿನಡಿ ತರುವ ಕೆಲಸವನ್ನು ವಿಟಿಯು ಯಶಸ್ವಿಯಾಗಿ ನೆರವೇರಿಸಿತು. ವಿಟಿಯುವಿನ ಸ್ಥಾಪನೆಯಿಂದಾಗಿ ಕರ್ನಾಟಕದ ಎಲ್ಲ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿಯೂ ಏಕರೂಪದ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳು ಜಾರಿಗೆ ಬಂದವು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 1998ರಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭವಾಯಿತು. ಬೆಳಗಾವಿಯನ್ನು ಕೇಂದ್ರ ಸ್ಥಾನವಾಗಿ ಇಟ್ಟುಕೊಂಡು 4 ಪ್ರಾದೇಶಿಕ ಕಚೇರಿಗಳನ್ನು ಕೂಡ ತೆರೆಯಿತು. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಗುಲ್ಬರ್ಗದಲ್ಲಿ ತನ್ನ ಒಂದು ಪ್ರಾದೇಶಿಕ ಕೇಂದ್ರಗಳನ್ನು ಪ್ರಾರಂಭ ಮಾಡಿತು. ಈ ಪ್ರಾದೇಶಿಕ ಕೇಂದ್ರಗಳಲ್ಲಿ ನಮ್ಮ ಒಂದು PG ಪ್ರೋಗ್ರಾಮ್ಸ್ನ MTech, MBA ಮತ್ತು MCA ಪ್ರೋಗ್ರಾಮ್ಗಳನ್ನ ನಾವು ಪ್ರಾರಂಭ ಮಾಡಿದ್ವಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ದೇಶದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಈ ದೇಶದ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ, ತಾಂತ್ರಿಕ ವಿಶ್ವವಿದ್ಯಾಲಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. Every year around 50,000 students are graduating from this university. This year we are going to introduce the online affiliation system, and every 4 years once there will be a change in syllabus for the undergraduate courses. 2014 and 15 we have to change. The Vishweshwarya Technological University, it was started with that is total colleges, the 40 colleges it was started. So now that is spread out entire Karnataka, nearly 204 engineering colleges with 3,50,000 students.
and 30,000 that is faculties, and we are running the university. The Visvesvaraya Technological University, VTU, headquartered at Belgaum, has been awarded the best technological university in the country by Gujarat Technological Board. This award has been given to VTU for the implementation of a question paper delivery system on the internet. ಭಾರತ ಕಂಡ ಅತ್ಯಂತ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಅಗ್ರಗಣ್ಯರಾಗಿರುವವರು ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಆ ಕಾಲದಲ್ಲಿಯೇ ಉತ್ತೇಜಿಸಿದ ಕೀರ್ತಿ ಅವರದು. ಶತಮಾನಗಳ ಹಿಂದೆಯೇ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಉನ್ನತ ಶಿಕ್ಷಣದ ಮಹತ್ವವನ್ನು ತಿಳಿಸಿದ ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲ ಎಂಜಿನಿಯರ್ಗಳಿಗೆ ಮಾದರಿ ವ್ಯಕ್ತಿತ್ವ. ಆದ್ದರಿಂದ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣದ ಅಗ್ರಗಣ್ಯ ಸಂಸ್ಥೆಯೊಂದು ಸ್ಥಾಪನೆಯಾದಾಗ ರಾಜ್ಯದ ಸರ್ವಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿಗಿಂತ ಸೂಕ್ತವಾದ ಆಯ್ಕೆ ಇನ್ನೊಂದಿರಲಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಿಂದ ಸ್ಥಾಪನೆಯಾದ ವಿಟಿಯು ಅವರ ಕನಸನ್ನೇ ಸಾಕಾರಗೊಳಿಸುವತ್ತ ಮುನ್ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ವಿಟಿಯು ಸ್ಥಾಪನೆಯಾಗಿದ್ದು ಏಪ್ರಿಲ್ 1, 1998ರಂದು. ಕರ್ನಾಟಕ ರಾಜ್ಯ ಸರ್ಕಾರದ ವಿಟಿಯು ಕಾಯ್ದೆ 1994ರ ಅಡಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಹಾಗೂ ಗುಣಮಟ್ಟದ ಮಾನವ ಸಂಪನ್ಮೂಲವನ್ನು ಇನ್ನೊಂದು ಹೌಸ್ ಆಫ್ ಕಾರ್ಪೊರೇಟ್ ಅನ್ನೋದೊಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಸೊ ಎಲ್ಲ ಇಂಡಸ್ಟ್ರಿಗಳನ್ನ ನಮ್ಮಲ್ಲಿ ದೇ ಶುಡ್ ಬಿ ಎ ಮೆಂಬರ್ ಆಫ್ ದಿಸ್ ಹೌಸ್. ಸೊ ಅದಕ್ಕೆ ಒಂದು ನಾಮಿನಲ್ ಫೀಸ್ ಇಟ್ಬಿಟ್ಟು ಎವ್ರಿ ಇಂಡಸ್ಟ್ರಿ ಶುಡ್ ಫೀಲ್ ಇಂಡಸ್ಟ್ರಿನ ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ನಮ್ಮ ವಿಶ್ವವಿದ್ಯಾಲಯ. ಪ್ರತಿಯೊಬ್ಬ ಇಂಡಸ್ಟ್ರಿನವರು ಇದಕ್ಕೆ ಮೆಂಬರ್ ಆದರೆ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು, ಅವರಿಗೆ ಬೇಕಾದಂಥ ಇಂಜಿನಿಯರ್ಗಳನ್ನ, ಅವರಿಗೆ ಬೇಕಾದ ಇಂಜಿನಿಯರ್ಗಳು ಬೇಕಾದಂಥ ಈ ಒಂದು ತರಬೇತಿಯನ್ನು ಕೂಡ ನಾವು ಕೊಡಲಿಕ್ಕೆ ಸಹಾಯ ಆಗ್ತಾ ಇದೆ. ಈ ಹೌಸ್ ಆಫ್ ಕಾರ್ಪೊರೇಟ್, ವಿಟಿಯು ಹೌಸ್ ಆಫ್ ಕಾರ್ಪೊರೇಟ್ ಅನ್ನು ಒಂದು ತರ್ತಾ ಇದ್ದೀವಿ. ಈ ಮೂಲಕ ಎಲ್ಲ ಉದ್ಯಮಿಗಳನ್ನು ಒಂದು ಮುಟ್ಟುವುದು ಮತ್ತು ಉದ್ಯಮಿಗಳಿಗೆ ಬೇಕಾದಂಥ ಸಹಾಯವನ್ನು ಮಾಡುವ ಮಾತನ್ನು ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ರಾಜ್ಯದಾದ್ಯಂತ ವ್ಯಾಪಿಸಿರುವ ಒಟ್ಟು 202 ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಮಾತೃ ಸಂಸ್ಥೆ ವಿಟಿಯು. ಆದ್ದರಿಂದ ದೇಶದ ಅತಿ ದೊಡ್ಡ ತಾಂತ್ರಿಕ ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದು ಎಂಬ ಹೆಗ್ಗಳಿಕೆ ಇದಕ್ಕಿದೆ. ಈ ಎಲ್ಲ ಕಾಲೇಜುಗಳಿಗೆ ಪಠ್ಯಕ್ರಮ ತಯಾರಿಸುವ ಜವಾಬ್ದಾರಿ ವಿಟಿಯುನದ್ದು. ಸ್ನಾತಕೋತ್ತರ ಪದವಿಯ ಪಠ್ಯಕ್ರಮವನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಪುನರ್ರಚಿಸಲಾಗುತ್ತದೆ. ಎಂಟೆಕ್ ಹಾಗೂ ಎಂಬಿಎನ ಪಠ್ಯಕ್ರಮಗಳು ಪ್ರತಿ 2 ವರ್ಷಗಳಿಗೊಮ್ಮೆ ಪುನರ್ರಚಿಸಲಾಗುತ್ತದೆ ಹಾಗೂ ಎಂಸಿಎನ ಪಠ್ಯಕ್ರಮವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಪುನರ್ರಚಿಸಲಾಗುತ್ತದೆ. ವಿಶ್ವವಿದ್ಯಾಲಯವು 34 ಪದವಿ ಹಾಗೂ 92 ಸ್ನಾತಕೋತ್ತರ ಪದವಿ ವಿಭಾಗಗಳಲ್ಲಿ ತಾಂತ್ರಿಕ ಶಿಕ್ಷಣ ನೀಡುತ್ತಿದೆ. ಸಂಶೋಧನಾ ಕೇಂದ್ರಗಳೆಂದು ಹೆಸರು ಪಡೆದುಕೊಂಡಿರುವ 130 ಕಾಲೇಜುಗಳಲ್ಲಿ
300 ವಿಭಾಗಗಳಲ್ಲಿ ಡಾಕ್ಟೋರಲ್ ಪ್ರೋಗ್ರಾಂಗಳನ್ನು ನೀಡುತ್ತಿದೆ. ಪ್ರತಿ ವರ್ಷ ವಿಟಿಯು 55,000ಕ್ಕಿಂತಲೂ ಹೆಚ್ಚು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪದವಿಯನ್ನು, 10,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಮತ್ತು 150ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪ್ರದಾನ ಮಾಡುತ್ತಿದೆ. ಜೊತೆಗೆ ಸಮಾಜದ ಗಣ್ಯರಿಗೆ ಗೌರವ ಡಾಕ್ಟರೇಟ್ ಕೊಡುವ ಸಂಪ್ರದಾಯವನ್ನು ಸಹ ವಿದ್ಯಾಲಯ ಪಾಲಿಸುತ್ತಿದೆ. ಈ ವಿಶ್ವವಿದ್ಯಾಲಯದ ಅಡಿಯಲ್ಲಿ 202 ಇಂಜಿನಿಯರಿಂಗ್ ಕಾಲೇಜುಗಳು ವ್ಯಾಪ್ತಿಯ ಒಳಪಡುತ್ತವೆ. 3.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು ವ್ಯಾಸಂಗ ಮಾಡ್ತಾ ಇದ್ದಾರೆ. 25,000 ಹೆಚ್ಚು ಪ್ರಾಧ್ಯಾಪಕರು ಈ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ನಾವು ಇದನ್ನು ಈ ದೇಶದ ಅತ್ಯಂತ ದೊಡ್ಡ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 32 ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಲೈಕ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಕೆಮಿಕಲ್, ಪಾಲಿಮರ್, ಸಿರಾಮಿಕ್ ಅಂತ 32 ಕೋರ್ಸುಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. 94 ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳನ್ನ ಎಂಟೆಕ್ನಲ್ಲಿ ಈಚ್ ಬ್ರಾಂಚಲ್ಲಿ ಸಾಕಷ್ಟು ಒಂದು ವಿಶೇಷ ಒಂದು ವೈವಿಧ್ಯಮಯವಾದಂಥ ಒಂದು ಕೋರ್ಸ್ಗಳನ್ನು ಕೂಡ ನಾವು ಕಂಪ್ಯೂಟರಲ್ಲಿ, ಎಲೆಕ್ಟ್ರಾನಿಕ್ಸ್ನಲ್ಲಿ, ಮೆಕ್ಯಾನಿಕಲ್ನಲ್ಲಿ, ಸಿವಿಲ್ನಲ್ಲಿ ತೆಗೆದುಬಿಟ್ಟು ಸ್ಪೆಷಲೈಸ್ಡ್ ಕೋರ್ಸ್ಗಳನ್ನು ಇನ್ಕ್ಲೂಡಿಂಗ್ ನ್ಯಾನೋ ಟೆಕ್ನಾಲಜಿನ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪ್ರಾರಂಭ ಮಾಡಿದ್ದೀವಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮುಖ್ಯ ಕಚೇರಿಯು ಬೆಳಗಾವಿಯಲ್ಲಿದೆ. ವಿಶ್ವವಿದ್ಯಾಲಯವೆಂದರೆ ಜ್ಞಾನದ ಸಂಗಮವಾಗುವ ಸ್ಥಳ ಎಂಬ ಸತ್ಯವನ್ನು ನಂಬಿಕೊಂಡಿರುವುದರಿಂದ ಬೆಳಗಾವಿಯ ಕ್ಯಾಂಪಸ್ ಅನ್ನು ಜ್ಞಾನ ಸಂಗಮ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ತಾಂತ್ರಿಕ ವಿಶ್ವವಿದ್ಯಾಲಯವಾದರೂ ಸಹ ವಿಟಿಯು ತನ್ನನ್ನು ಕೇವಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮಾತ್ರ ತೊಡಗಿಸಿಕೊಂಡಿಲ್ಲ. ಬದಲಾಗಿ ಜ್ಞಾನದ ಸಮಗ್ರ ಅಭಿವೃದ್ಧಿಯಲ್ಲಿ ನಂಬಿಕೆ ಇರಿಸಿದೆ. ವಿಶ್ವವಿದ್ಯಾಲಯದ ಅಧಿಕಾರ ವ್ಯಾಪ್ತಿಯು ಕರ್ನಾಟಕ ರಾಜ್ಯದುದ್ದಕ್ಕೂ ಇದೆ. ಆಡಳಿತಾತ್ಮಕ ಕೆಲಸಗಳಲ್ಲಿ ಸಹಾಯವಾಗುವಂತೆ ವಿಶ್ವವಿದ್ಯಾಲಯ 4 ಪ್ರಾದೇಶಿಕ ಕಚೇರಿಗಳನ್ನು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಗುಲ್ಬರ್ಗಾ ಮತ್ತು ಬೆಳಗಾವಿಯಲ್ಲಿ ಹೊಂದಿದೆ. ಬೆಳಗಾವಿಯಿಂದ ಸ್ವಲ್ಪ ದೂರದಲ್ಲಿ ಹಚ್ಚ ಹಸುರಿನ ನಡುವೆ ಪ್ರಶಾಂತವಾದ ಸ್ಥಳದಲ್ಲಿ ಜ್ಞಾನ ಸಂಗಮ ಕ್ಯಾಂಪಸ್ ಸ್ಥಾಪನೆಯಾಗಿದೆ. 115 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ಹರಡಿರುವ ಈ ಕ್ಯಾಂಪಸ್ ಅತ್ಯುತ್ತಮ ಕಲಿಕಾ ವಾತಾವರಣ ನಿರ್ಮಿಸಿದೆ. ಉತ್ತಮ ವಿನ್ಯಾಸದ ಕಟ್ಟಡಗಳು ಹಾಗೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯ ಈ ಕ್ಯಾಂಪಸ್ನ ವಿಶೇಷತೆ. ಇಲ್ಲಿಯ ಕಟ್ಟಡಗಳು ವಿನ್ಯಾಸದಲ್ಲಿ ಆಧುನಿಕ ವಾಸ್ತುಶಿಲ್ಪದ ಸೌಂದರ್ಯವನ್ನು ತೋರಿಸುತ್ತವೆ. ನೂತನವಾಗಿ ನಿರ್ಮಿಸಲಾಗಿರುವ ವಿಟಿಯು ಕ್ಲಾಕ್ ಟವರ್ ಕ್ಯಾಂಪಸ್ನ ಸೌಂದರ್ಯಕ್ಕೆ ಹೊಸ ಕಳೆ ತುಂಬಿದೆ ಮತ್ತು ಸಮಯ ಪಾಲನೆಗೆ ಅನುಕೂಲ ಮಾಡಿಕೊಡುತ್ತಿದೆ. ಕ್ಯಾಂಪಸ್ನ ತುಂಬೆಲ್ಲ ಅಳವಡಿಸಿರುವ ಕಾರಂಜಿಗಳು ಮನಮೋಹಕ ವಾತಾವರಣ ಸೃಷ್ಟಿಸುತ್ತವೆ. ಮತ್ತೊಂದು ಇನಿಷಿಯೇಟಿವ್ ಆಫ್ ದಿಸ್ ಯೂನಿವರ್ಸಿಟಿ ಅಂತಂದ್ರೆ ಈಗ ಸ್ಟಾಫ್ ಅಕಾಡೆಮಿಕ್ ಕಾಲೇಜ್. ಸಾಮಾನ್ಯವಾಗಿ ಈಗ ನಾವು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆದರೆ, ಹೈಸ್ಕೂಲ್ ಟೀಚರ್ ಆದರೆ, ಕಾಲೇಜ್ ಟೀಚರ್ ಆದರೆ ಅವರಿಗೆ ಆದಂಥ ಒಂದು ಕೋರ್ಸ್ ಇದೆ, D.Ed, B.Ed, M.Ed ಅಂತ. ಅವರಿಗೆ ಒಂದು ಟೀಚರ್ ಆಗಬೇಕಾದ್ರೆ ಏನು ಒಂದು ಟ್ರೈನಿಂಗ್ ಆಗಬೇಕು, ಅದಕ್ಕೆ ಏನು ಸ್ಕಿಲ್ ಬೇಕು ಅಂತದನ್ನೆಲ್ಲ ಟೀಚ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಎಂಜಿನಿಯರಿಂಗ್ ಟೀಚರ್ಸ್ಗೆ ಈ ಥರದ್ದು ಯಾವುದೋ ಒಂದು ಟ್ರೈನಿಂಗ್ ಇಲ್ಲ. BE ಮುಗಿಸ್ಕೊಂಡಾದರೂ ಟೀಚರ್ ಆಗಿ ಬರ್ತಾರೆ, M.Tech ಮುಗಿಸ್ಕೊಂಡು ಟೀಚರ್ ಆಗಿ ಬರ್ತಾರೆ, PhD ಮುಗಿಸ್ಕೊಂಡು ಟೀಚರ್ ಆಗಿ ಬರ್ತಾರೆ. ಅವ್ರ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಬಟ್ ಟೀಚಿಂಗ್ ಈಸ್ ಎನ್ ಆರ್ಟ್, ಇಟ್ಸ್ ಎ ಸ್ಕಿಲ್. ಎಲ್ಲರೂ ನಾನು ರ್ಯಾಂಕ್ ಬಂದಾಕ್ಷಣ ನಾನು ಒಳ್ಳೆ ಟೀಚರ್ ಅಂತ ಹೇಳೋಕ್ಕಾಗಲ್ಲ, ಅಥವಾ ಅವ್ನು ಭಾಳಷ್ಟು ಫೇಲ್ ಆಗಿ ಅವ್ನು ಆರ್ಡಿನರಿ ಸ್ಟೂಡೆಂಟ್ ಆದರೆ ಅವ್ನು ಒಳ್ಳೆ ಟೀಚರ್ ಆಗಲಿಕ್ಕಿಲ್ಲ ಅಂತಲ್ಲ. ಟೀಚಿಂಗ್ ಅನ್ನೋದು ಒಂದು ಆರ್ಟ್, ಅದೊಂದು ಸ್ಕಿಲ್. ಅದು ಅವನಿಗೆ ಒಬ್ಬನೇ ಆ ಪ್ಯಾಷನ್ ಇರಬೇಕು. ಟೀಚಿಂಗ್ ಮಾಡುವಂಥ ಒಂದು ಆ ಪ್ಯಾಷನ್ ಇದ್ದರೆ ಯಾರು ಬೇಕಾದರೂ ಒಳ್ಳೆ ಟೀಚರ್ ಆಗಲಿಕ್ಕೆ ಸಾಧ್ಯ ಇದೆ. ಬಟ್ ಅದಕ್ಕೆ ಪೂರಕವಾಗಿ ಅವನಿಗೆ ಬೇಕಾದಂಥ ಕೆಲವೊಂದು ಪೆಡಗಾಗಿಕಲ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್, ಸಾಫ್ಟ್ ಸ್ಕಿಲ್ಸ್ಗಳನ್ನ ನಾವು ಅವ್ರಿಗೆ ಕಲಿಸ್ಬೇಕಾಗುತ್ತೆ.
ಸೊ ಈ ದಿಸೆಯಲ್ಲಿ ಕೂಡ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಅಕಾಡೆಮಿಕ್ ಸ್ಟಾಫ್ ಕಾಲೇಜನ್ನು ದಾವಣಗೆರೆಯಲ್ಲಿ ಪ್ರಾರಂಭ ಮಾಡ್ತಾ ಇದೆ. ಇನ್ನು ಮುಂದೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೊಸ ಟೀಚರ್ಸ್ಗಳು ಟೀಚರ್ ಆಗಿ ರಿಕ್ರೂಟ್ ಆದರೆ ಅವರು ಪಾಠವನ್ನು ಮಾಡೋದಕ್ಕಿಂತ ಮುಂಚೆ ಈ ಒಂದು ಟ್ರೈನಿಂಗ್ ಒಂದು 2 ತಿಂಗಳು 3 ತಿಂಗಳು ಒಂದು ಟ್ರೈನಿಂಗ್ ಮ್ಯಾಂಡೇಟ್ರಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ವರ್ಷದಿಂದ. ಅದನ್ನು ಟ್ರೈನಿಂಗ್ ಮಾಡಿಕೊಂಡು ಆ ಸರ್ಟಿಫಿಕೇಟ್ ತೊಗೊಂಡ ಮೇಲೆ ಮಾತ್ರ ಅವನು ಟೀಚರ್ ಆಗಿ ಕೆಲಸವನ್ನು ಮಾಡಬೇಕು, ಇಲ್ಲದೇ ನಾವು ಅವರನ್ನು ಬಿಡಲಿಲ್ಲ. ಏಕೆಂದರೆ ಸಾಕಷ್ಟು ಅವರು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ. ಈಗ ಟೀಚರ್ ಹೇಳೋದು ಹುಡುಗರಿಗೆ ಅರ್ಥ ಆಗಲ್ಲ, ಹುಡುಗರಿಗೆ ಹೇಳೋದು ಟೀಚರ್ಗೆ ಅರ್ಥ ಆಗಲ್ಲ. ಹಾಗಾಗಿ ಪಾಪ ವಿದ್ಯಾರ್ಥಿಗಳು ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಿವಾರಿಸುವಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬಹಳಷ್ಟು ಶ್ರಮ ವಹಿಸ್ತಾ ಇದೆ. ವಾಚನಾಲಯವು ಉತ್ತಮ ಸೌಲಭ್ಯಗಳನ್ನು ಹೊಂದಿದ್ದು ಬಹಳಷ್ಟು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮ್ಯಾನೇಜ್ಮೆಂಟ್ ಹಾಗೂ ತಾಂತ್ರಿಕ ಪತ್ರಿಕೆಗಳಿಗೆ ಚಂದಾದಾರರಾಗಿದೆ. ಅನುಕೂಲಕ್ಕಾಗಿ ಡಿಜಿಟಲ್ ಲೈಬ್ರರಿಯನ್ನು ಪ್ರಾರಂಭಿಸುವ ಯೋಜನೆಗೆ ಅಡಿಗಲ್ಲು ಹಾಕಿದೆ. I'm Shrikant. I'm very happy to deliver some words about the VTU and VTU campus. And here, facilities are very good, and we can see the in hostel as well as in campus whole campus Wi-Fi and in hostel LANs. And we are conducting public utilities functions or rallies like no crackers in Diwali during the Diwalis, and international seminars conducting regarding the country, and facilities like library and very good gyms and very good infrastructure to our students. ಪ್ರಾಯೋಗಿಕ ಕಲಿಕೆಗೆ ಅನುಕೂಲವಾಗುವಂತೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರಯೋಗಾಲಯಗಳನ್ನು ವಿಶ್ವವಿದ್ಯಾಲಯದಲ್ಲಿ ನಿರ್ಮಿಸಲಾಗಿದೆ. ಕಂಪ್ಯೂಟರ್ ಲ್ಯಾಬ್, ಆಪಲ್ ಲ್ಯಾಬ್, ಡಿಸೈನ್ ಲ್ಯಾಬ್ಗಳು ಅತ್ಯಾಧುನಿಕ ಉಪಕರಣಗಳಿಂದ ಕೂಡಿವೆ. ವಿದ್ಯಾರ್ಥಿ ಮತ್ತು ಸಿಬ್ಬಂದಿ ವರ್ಗದವರೆಲ್ಲರ ಉಪಯೋಗಕ್ಕಾಗಿ ಕಾಮನ್ ಕಂಪ್ಯೂಟರ್ ಲ್ಯಾಬ್ ಸಹ ವಿಟಿಯುನಲ್ಲಿದೆ. My name is Abhijit Malvade. I am from MCA department and I am doing one of the most environment like VTU University. When I visited VTU for the first time, I was totally stunned looking around its environment as it contains all the greenery surroundings, and it is a fully and well furnished university which I have seen. Basically, I am from Hubli, and the climate is very surroundings is very cool in the environment. And VTU provides well-furnished classrooms, libraries, as well as sports complex, and it has a well-equipped auditorium also. ಆಡಿಟೋರಿಯಂ 3200 ಚದುರ ಮೀಟರ್ಗಳಲ್ಲಿ ಹರಡಿರುವ ಅತಿ ದೊಡ್ಡ ಆರ್ಸಿಸಿ ಕಟ್ಟಡ. ಇದರೊಳಗೆ ಕೇಂದ್ರೀಕೃತ ಹವಾನಿಯಂತ್ರಣದ ವ್ಯವಸ್ಥೆ ಇದ್ದು, ಜೊತೆಗೆ ದೊಡ್ಡ ಲಾಬಿ ಏರಿಯಾ ಹಾಗೂ ಸಂದರ್ಶಕರ ಲಾಂಜ್ ಇದೆ. ಆಡಿಟೋರಿಯಂ ಸುಮಾರು 800 ಜನರು ಕುಳಿತುಕೊಳ್ಳಬಹುದಾದಷ್ಟು ವಿಸ್ತಾರವಾಗಿದೆ.